ನಾವು ಇವ್ರನ್ನ ಬಿಟ್ಟು ಕೊಡೋದಿಲ್ಲ. ಯಾವ ಕಾರ್ಯಕ್ರಮ ನಡೆದ್ರು ಇವ್ರ ಜೊತೆಗೆ ನಮ್ಮ ಜೊತೆಗೆ ಇವ್ರು ಇರಬೇಕು ಅನ್ನೋ ಸಲುವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಇವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವ್ರು ಅಷ್ಟೇ ನಮಗೆ ಖುಷಿ ತರ್ತಾರ. ಇವರಲ್ಲಿ ಖುಷಿ ತರುವಾಗ ನಮಗೆಲ್ಲ ಜನರಿಗೆ ನಮ್ಮ ಎಲ್ಲ ಮಂದಿ ಬಳಗಕ್ಕೆ ಖುಷಿ ಬರ್ತಾ ಇದೆ. ಅದಕ್ಕೆ ಭಾಷಾ ಸಾಹೇಬರಿಗೆ ಇಷ್ಟೆಲ್ಲ ಕಾರ್ಯಕ್ರಮ ನಡೆಸಿ ಸಕ್ಸಸ್ ಮಾಡಿ ಕೊಟ್ಟಾರ, ಯಶಸ್ವಿ ಮಾಡಿ ನಮ್ಮ ಒಂದು ಸಂತೋಷ ತಂದು ಕೊಟ್ಟರೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ, ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು 5ನೇ ಕಾರ್ಯಕ್ರಮ, ಅವ್ರ ಕುಟುಂಬದ್ದು 5ನೇ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಒಂದ್ಸಲ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ಮಗದೊಮ್ಮೆ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ವಿಶ್ವನಾಥ್ ಇರ್ಬೋದು, ಪ್ರತಾಪ್ ಇರ್ಬೋದು, ಆಮೇಲೆ ಅವರ ಕುಟುಂಬದ ಅವರ ಎಲ್ಲ ಒಂದು ಕುಟುಂಬದವ್ರು ಇರ್ಬೋದು, ನಮ್ಮ ತಾಯಿಯವರು ಇರ್ಬೋದು, ಪುಷ್ಪಮ್ಮ ಮತ್ತು ನಮ್ಮ ಮೋಹನ್ ಸರ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಭಗವಂತ ಇನ್ನೂ ಈ ರೀತಿ 2-3 ಮನೆಗಳನ್ನು ಹಾಕಿಸಿ ಅವುಗಳನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮಗೂ ಒಂದು ಸೈಟನ್ನು ಕೊಡಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ಅವಶ್ಯವಾಗಿ ಇಲ್ಲಿ ನೋಡ್ರಿ, ಅವನ ಮಣ್ಣಲ್ಲಿ ಇಲ್ಲಿ ಗದಿಕರು ತುಂಬಂದಿರಿ. ಜಗದೀಶ್ ಅಲ್ಲಿ ಜಗದೀಶ ನಮ್ಮ ಪಕ್ಕ ಕಳ್ಳೆ ನಮ್ಮ ಅಣ್ಣ ಭಾಳ ಪ್ರೀತಿ ಅಣ್ಣ. ವೈನಿ ಮದುವೆ ಮಾಡ್ಕೊಂಡು ಇಲ್ಲೇ ಫಿಕ್ಸ್ ಆಗ್ಬಿಟ್ಟ. ಈಗ ನಮ್ಮನ್ನು ಇಲ್ಲಿಗೆ ನಮ್ದು ಗದಗ ಜಿಲ್ಲೆನ ಹೆಣ್ಮಗಳು ನಾನು ಬರಾಗತ್ತೀನಿ ರೀ. ಸರ್ ಹೇಳಿದಾಗಲೇ ಬಂದ್ಬಿಟ್ರ ಗದಗ ಸೆಟ್ಲು ಅಲ್ಲ ಬುಕ್ಕಿಂಗ್ ಮಾಡ್ಬಿಡ್ರಿ. ಹೋಗಿದ್ರಿ ಹಂಗಂತ ಮತ್ತೆ ಇನ್ನೊಂದು ಕನ್ಯೆ ನೋಡ್ಬೇಡ್ರಿ, ನನ್ನ ಹೆಂಡತಿನ ಕರ್ಕೊಂಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದೇನು ಮೊದಲು ತಮಾಷೆ ಅಂತ ಹೇಳ್ತಾ ಈಗ ಮುಂದಿನ ಹಾಡು ನಮ್ಮ ಸಾಹೇಬರು ಹಾಡ್ತಾ ಇದ್ದಾರೆ, ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ.